ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನಿಂದ ಒಂದು 4-5 ಎಪಿಸೋಡು ಈ ವಾಸ್ತು ಬಗ್ಗೆ ಮಾತಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನಿಮಗೂ ಸ್ವಲ್ಪ ವಾಸ್ತು ಬಗ್ಗೆ ಜ್ಞಾನ ಹಂಚೋಣ ಅಂತ, ನೀವು ಕೂಡ ವಾಸ್ತು ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳಿ ಅಂತ ಹೇಳಿ ಇವತ್ತಿನಿಂದ ನಂಗೆ ತಿಳಿದಿರೋ ಮಟ್ಟಿಗೆ ಸ್ವಲ್ಪ ಕೆಲವು ವಿಶೇಷವಾದಂಥ ಮಾಹಿತಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಅನುಭವದ ಆಧಾರದ ಮೇಲೆ ವಾಸ್ತು ದೋಷ ಇಲ್ಲ ಅಂತ ನಾನು, ಕೆಲವರು ಹೇಳ್ತಾರೆ ವಾಸ್ತು ದೋಷ ಇದೆ ಅಂತೇಳಿ. ವಾಸ್ತು ದೋಷಕ್ಕೂ ಮನುಷ್ಯನ ಜಾತಕ ದೋಷಕ್ಕೂ ವ್ಯತ್ಯಾಸ ಇದೆ ಅಂತ ನನ್ನ ಅಭಿಪ್ರಾಯ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಈಗ ಒಂದು ಮನೆ ಕಟ್ಬಿಟ್ಟು ಅಲ್ಲಿ 25 ವರ್ಷ 30 ವರ್ಷ ಆಗಿದೆ. ಆ ಮನೆಯಲ್ಲಿ ಒಂದು 50 ಜನ ಬಾಡಿಗೆ ಬಂದು ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. 30 ವರ್ಷದಿಂದ ಮನೆ ಕಟ್ಟಿದ್ದು ಒಂದು 20 ಜನ ಬಾಡಿಗೆ ಬಂದು ಹೋಗಿದ್ದಾರೆ. ಒಬ್ಬೊಬ್ಬರು 2 ವರ್ಷ 3 ವರ್ಷ 5 ವರ್ಷ ಇದ್ದು ಹೋಗಿದ್ದಾರೆ. ಆ 20 ವರ್ಷದ ಮನೆ ಒಂದು 20 ಜನ ಬಂದು ಹೋಗಿದ್ದಾರೆ, ಬಾಡಿಗೆಗೋ ಲೀಸ್ಗೋ ಹೋಗಿದ್ದಾರೆ. ಇದು ಜನರಲ್ಲಾಗಿ ಹೇಳ್ತದೆ, ಎಲ್ಲರೂ ಭಾಳ ಗಂಭೀರವಾಗಿ ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು. 20 ವರ್ಷ ಇರೋ ಮನೆ ಆಲ್ಟ್ರೇ ಮಾಡಿಲ್ಲ, ಅಂದರೆ ಏನು ತಿದ್ದುಪಡಿ ಮಾಡಿಲ್ಲ. ಕಿಟಕಿಯಲ್ಲಿತ್ತೋ ಕಿಟಕಿ ಅಲ್ಲೇ ಇದೆ, ಬಾಗಿಲಲ್ಲಿತ್ತೋ ಬಾಗಿಲಲ್ಲೇ ಇದೆ, ಅಡುಗೆ ಮನೆಯಲ್ಲಿತ್ತೋ ಬಚ್ಚ ಮನೆಯಲ್ಲಿತ್ತು, ರೂಮಲ್ಲಿತ್ತೋ ಹಾಲಲ್ಲಿತ್ತೋ ಅಲ್ಲೇ ಇದೆ 20 ವರ್ಷದಿಂದ. ಅದೇ ಕಿಟಕಿ, ಅದೇ ಬಾಗಿಲು, ಅದೇ ಹಾಲು, ಅದೇ ಬೆಡ್ರೂಮು, ಅದೇ ಟಾಯ್ಲೆಟು, ಅದೇ ದೇವ್ರ ಮನೆ. ಅಲ್ಲಿದ್ದವ್ರಿಗೆಲ್ರಿಗೂ 20 ವರ್ಷ ಒಂದು 20 ಜನ ಬಾಡಿಗೆಯಲ್ಲಿ ಲೀಸಲ್ಲಿ ಇದ್ದೋಗಿದ್ದಾರೆ. ಎಲ್ರಿಗೂ ಅದೇ. ಯಾರಿಗೆ ಅವ್ರಿಗೆ ಹೊಸಬ ಬಂದ ಅಂತ ದೇವ್ರ ಮನೆ ಚೇಂಜ್ ಮಾಡಲಿಲ್ಲ, ಇನ್ನೊಬ್ಬ ಬಂದ ಬಾಡಿಗೆಗೆ ಅಂತ ಅವ್ನಿಗೆ ಅಡುಗೆ ಮನೆ ಚೇಂಜ್ ಮಾಡಿಕೊಡ್ಲಿಲ್ಲ, ಇನ್ನೊಬ್ಬ ಬಂದ ಅವ್ನಿಗೆ ಹಾಲೇ ಚೇಂಜ್ ಮಾಡಲಿಲ್ಲ. ನಾವು ನೋಡಪ್ಪ, ನಾವು ಕಟ್ಟಿರೋದು ಹಿಂಗಿದೆ: 2 ಬೆಡ್ರೂಮು, ಒಂದು ದೇವ್ರ ಮನೆ, ಒಂದು ಅಡುಗೆ ಮನೆ, ಒಂದು ದೊಡ್ಡ ಹಾಲು, 2 ಟಾಯ್ಲೆಟು, ಒಂದಷ್ಟು ಪ್ಯಾಸೇಜ್ ಇದೆ, ಒಂದು 5 ಕಿಟಕಿ, ಎಲ್ಲ ರೂಮ್ಗೂ 2 ಕಿಟಕಿ, ಹಾಲಲ್ಲಿ ಕಿಟಕಿ, ಅಡುಗೆ ಮನೇಲಿ ಕಿಟಕಿ, ಬಾತ್ರೂಮಲ್ಲಿ ಕಿಟಕಿ, ಎಲ್ಲ ಮನೆಗೂ ಡೋರ್ಗಳಿವೆ. ಇಷ್ಟು ನಾವು ಕಟ್ಟಿರೋದು. ಆ ಮನೆಗೆ ಒಬ್ಬ 2 ವರ್ಷ ಬಂದೋದ, ಒಳ್ಳೇದಾಯಿತು. ಇನ್ನೊಬ್ಬ ಅವ್ನು ಬಿಟ್ಟೋದ, ಇನ್ನೊಬ್ಬ ಬಂದ, ಅವ್ನು ಕೆಟ್ಟದಾಯಿತು. ಅವ್ನು ಬಿಟ್ಟೋದ, ಇನ್ನೊಬ್ಬ ಬಂದ, ಅವ್ನಿಗಿನ್ನೂ ಒಳ್ಳೇದಾಯಿತು. ಇನ್ನೊಬ್ಬ ಬಂದ, ಆ ಮನೇಲಿ ಸತ್ತ. ಇನ್ನೊಬ್ಬ ಬಂದ, ಅವ್ನಿಗೆ ಒಳ್ಳೇದಾಯಿತು. ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯದು ಕೆಟ್ಟದ್ದಾಯ್ತು. ಆ ಬಂತು 20 ವರ್ಷದಿಂದ ಆ ಮನೆಯೊಳಗೆ ಇದ್ದವ್ರಿಗೆ, ಬೇರೆ ಬೇರೆಯವ್ರಿಗೆ ವೆರೈಟಿಗೆ. ಒಬ್ಬರೇ ಇಲ್ಲ, ಅಲ್ಲಿ ಬೇರೆ ಬೇರೆ ಜನ ಬಂದರು, ಬಾಡಿಗೆಗೋ ಲೀಸ್ಗೋ. ಇಲ್ಲ, ಗಮನಕ್ಕೆ ತಗೋಬೇಕಾದ್ದೇನು? ಒಂದೇ ಆಯ, ಒಂದೇ ಪಾಯ, ಒಂದೇ ಮನೆ, ಒಂದೇ ಬಾತ್ರೂಮು, ಒಂದೇ ಕಿಟಕಿ, ಒಂದೇ ಡೋರ್ ಎಲ್ಲ ಇರುವಾಗ ಅಲ್ಲಿ ಏನು ವೈಬ್ರೇಷನ್ ಇದೆಯೋ ಅಲ್ಲಿ 20 ವರ್ಷ ಇದ್ದವ್ರಿಗೆಲ್ರಿಗೂ ಒಂದೇ ಥರ ಆಗಬೇಕು. ಅವನು ಮನೆ ತೊಗೊಂಡ, ಕಾರ್ ತೊಗೊಂಡಾನೆ, ನೆಕ್ಸ್ಟ್ ಬರೋನಿಗೂ ಮನೆ ತೊಗೋಬೇಕು, ಕಾರ್ ತೊಗೋಬೇಕು. ಅವ್ನು ಬಿಟ್ಟು ಖಾಲಿ ಮಾಡ್ಕೊಂಡು ಹೋದ ಇನ್ನೊಬ್ಬನಿಗೂ ಕೂಡ ಮನೆ ತೊಗೋಬೇಕು, ಕಾರ್ ತೊಗೋಬೇಕು. ಅವ್ನು ಯಾವನ ಅಲ್ಲಿದ್ದ, ಮದುವೆ ಆಯಿತು, ಮಕ್ಕಳಾಯ್ತು. ಇನ್ನೊಬ್ಬ ಬಂದ, ಅವನಿಗೂ ಮದುವೆ ಆಗಬೇಕು, ಮಕ್ಕಳಾಗಬೇಕು. ಇನ್ನೊಬ್ಬ ಬಂದ, ಅವನಿಗೂ ಮದುವೆ ಆಗಬೇಕು, ಮಕ್ಕಳಾಗಬೇಕು. ಅದೇ ಕಿಟಕಿ, ಅದೇ ಮನೆ, ಅದೇ ಡೋರು. ವಾಸ್ತು ದೋಷ ಇದ್ದರೆ ಇವನಿಗೆ ಕಾರ್ ಸಿಕ್ತು, ಅವನು ಮನೆ ಸಿಕ್ಕಲಿಲ್ಲ. ಇವನಿಗೆ ಮದುವೆ ಆಯಿತು, ಇನ್ನೊಬ್ಬನ ಮದುವೆ ಆಗಲಿಲ್ಲ. ಅವು ಬಂದು ಮಕ್ಕಳಾಯಿತು, ಇನ್ನು ಮಕ್ಕಳೇ ಆಗಿಲ್ಲ. ಇನ್ನೊಬ್ಬ ಅಲ್ಲಿ ಸತ್ತ, ಇನ್ನೊಬ್ಬ ಅಲ್ಲಿ ಬರೋರೆಲ್ಲರೂ ಸಾಯ್ಬೇಕಲ್ಲ. ಅಲ್ಲಿ ಬರೋರೆಲ್ರಿಗೂ ಕಾರ್ ಸಿಗಬೇಕು, ಅಲ್ಲಿ ಬರೋರಿಗೆಲ್ರಿಗೂ ಮಕ್ಕಳಾಗಬೇಕು, ಬರೋರೆಲ್ರಿಗೂ ಮದುವೆ ಆಗಬೇಕು. ವಾಸ್ತು ಫಲ ಇತ್ತು ಅಂದರೆ ಹಾಗಾದರೆ 2 ವರ್ಷ ಇದ್ದವ್ನಿಗೆ ಮದುವೆ ಆದ, ಅವ್ನು ಖಾಲಿ ಮಾಡ್ಕೊಂಡದ. ಇನ್ನೊಬ್ಬ ಬಂದ, ಮಕ್ಕಳಾಗಿರೋನು ಇದ್ದ, ಅವ್ನು ಮನೆ ಕಟ್ಸ್ಕೊಂಡು ಹೊಟ್ಟೋದ. ಆ ಮನೆಗೆ ಬಂದಮೇಲೆ ಇನ್ನೊಬ್ಬ ಬಂದ, ಅವ್ನಿಗೆ ಆಕ್ಸಿಡೆಂಟ್ ಆಯಿತು, ಇರೋದು ಕಳ್ಕೊಂಡ, ಇರೋದೆಲ್ಲ ಕಳ್ಕೊಂಬಿಟ್ಟ. ಇನ್ನೊಬ್ಬ ಬಂದ, ಅವನಿಗೆ 5 ಹೋಟ್ಲು ಓಪನ್ ಮಾಡ್ದ ಆ ಮನೆಗೆ ಬಂದಮೇಲೆ. ಇನ್ನೊಬ್ಬ ಬಂದ, ಅವನೊಂದು 5 ಎಕರೆ ಜಮೀನು ತೊಗೊಂಡ. ಇನ್ನೊಬ್ಬ ಬಂದ, 2 ಸೈಟ್ ತೊಗೊಂಡ, ಮನೆ ಕಟ್ತ. ಇನ್ನೊಬ್ಬ ಬಂದ, ರೋಗದಲ್ಲಿ ನಡೆದು ಸತ್ತೋಗ್ಬಿಟ್ಟ. ಆ ಮನೇಲಿ ಎಲ್ರಿಗೂ ಕಾರ್ ತೊಗೊಳಂಗೆ ಆಶೀರ್ವಾದ ಆಗಬೇಕು, ಎಲ್ರಿಗೂ ಮಕ್ಕಳಾಗಬೇಕು, ಎಲ್ರಿಗೂ ಮದುವೆ ಆಗಬೇಕು, ಎಲ್ರಿಗೂ 5 ಎಕರೆ ಜಮೀನು ಬರಬೇಕು, ಎಲ್ರಿಗೂ. ಆ ವಾಸ್ತು ಕರೆಕ್ಟ್ ಇದ್ದರೆ ಆ ವಾಸ್ತುಲಿ ಏನು ಅದೆಲ್ಲ ಬರೋರಿಗೆ ಕೊಡಬೇಕು. ಆದರೆ ಬರೋರಿಗೆ ವಿಚಿತ್ರವಾದಂಥ ಒಬ್ರಿಗೆ ಒಳ್ಳೆಯದು, ಒಬ್ರು ಕೆಟ್ಟದ್ದು ಆಗ್ತಿದೆಯಲ್ಲ. ಹಾಗಾದ್ರೆ ವಾಸ್ತು ದೋಷ ಇದೆಯಾ? ಒಂದೇ ಆಯ, ಒಂದೇ ಪಾಯ, ಅಷ್ಟೇ ಕಿಟಕಿ, ಅಷ್ಟೇ ಬಾಗಿಲು, ಅದೇ ಹಾಲು, ಅದೇ ರೂಮು, ಅದೇ ಬೆಡ್ರೂಮು. ಹಾಗಾದರೆ ಜಾತಕದ ದೋಷನ ವಾಸ್ತು ದೋಷನ ಅಂತ ನೀವೇ ಚರ್ಚೆ ಮಾಡಿ, ಚಿಂತನೆ ಮಾಡಿ. ಇಲ್ಲಿ
ಅದಕ್ಕೆ ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗ್ತೀವಿ, ಅಪಾರ್ಟ್ಮೆಂಟಲ್ಲಿ ಒಂದಕ್ಕೊಂದು ಒಳ್ಳೆ ಮ್ಯಾಚ್ ಬಾಕ್ಸ್ ಥರ ಬೊಂಬೆ ಪೆಟ್ಟಿಗೆಗಳ ಥರ ಕಟ್ಬಿಟ್ಟಿರ್ತಾರೆ. ಒಬ್ಬೊಂದು ಪೂರ್ವಕ್ಕಿದ್ರೆ ಒಬ್ಬರು ಪಶ್ಚಿಮಕ್ಕೆ ಇರುತ್ತೆ, ಇನ್ನೊಬ್ಬರು ದಕ್ಷಿಣಕ್ಕೆ ಮನೆ ಇರುತ್ತೆ, ಇನ್ನೊಬ್ಬರು ಡೋರು ಉತ್ತರಕ್ಕೆ ಇರ್ತದೆ. ಒಟ್ಟಲ್ಲಿ ಒಂದೇ ಪಾಯ ಒಂದೇ ಆಯ ಓದಕ್ಕೆ ಆ ಬಿಲ್ಡಿಂಗ್ ಅಪಾರ್ಟ್ಮೆಂಟಲ್ಲಿ ಇರ್ತದೆ. ಈ ಮನೆಗೆ ಆ ಮನೆ ಅಂಟ್ಕೊಂಡಿರ್ತದೆ. ಅಪಾರ್ಟ್ಮೆಂಟ್ ಬೇಡ ಬಿಡಿ, ಈಗ ಈ ಮನೆ ಪಕ್ಕದಲ್ಲೇ ಇವ್ರ ಮನೆ ಕಾಂಪೌಂಡು ಆ ಮನೆ ಕಾಂಪೌಂಡು ಅಂಟ್ಕೊಂಬಿಟ್ಟಿರ್ತದೆ, ಇವ್ರ ಮನೆ ಗೋಡೆ ಅವ್ರ ಮನೆ ಗೋಡೆ ಅಂಟ್ಕೊಂಬಿಟ್ಟಿರ್ತಾರೆ. ಹಂಗೆ ಜೋಡಿಸಿ ಕಟ್ಕೊಂಬಿಟ್ಟಿರ್ತಾರೆ. ಒಂದು ಅಡಿ ಒಂದು ಸೆಟ್ ಬಾಕೇ ಬಿಟ್ಟಿಲ್ಲ, ಒಂದು ಅರ್ಧ ಅಡಿ ಒಂದು ಅರ್ಧ ಇಂಚು ಕೂಡ ಬಿಟ್ಟಿಲ್ಲ. ಇವನ ಮನೆದು ಅವ್ನಿಗೆ ಹೋಗುತ್ತೆ, ಅವನ ಮನೆದು ಇವನು ಬರ್ತದೆ. ಯಾಕಂದ್ರೆ ಒಂದು ಗೋಡೆ ಅಂಟ್ಕೊಂಬಿಟ್ಟಿದೆ, ಕಾಂಪೌಂಡ್ ಅಂಟ್ಕೊಂಡಿದೆ. ಹಾಗಾದರೆ ನಾವು ಈ ಜಗತ್ತಿನಲ್ಲಿ ವಾಸ್ತು ದೋಷ ಇದೆಯಾ ಅಥವಾ ನಮ್ಮ ಜಾತಕದಲ್ಲೇ ದೋಷ ಇದೆಯಾ, ಇದನ್ನು ಚಿಂತನೆ ಮಾಡಿದಾಗ ಎಲ್ಲರೂ ಹೇಳ್ತಾರೆ ವಾಸ್ತು ದೋಷ, ಈ ಮನೆಗೆ ಬಂದಮೇಲೆ ಹಿಂಗಾಗೋದೆ ಅಂತ. ಆ ಮನೆಗೆ ಬಂದಾಗ ಆ ದಶಾಭುಕ್ತಿಯಿಂದ ಹಂಗಾಯಿತು, ಮನೇಲಿ ಹಂಗಾಗಿಲ್ಲ. ಆ ಮನೆ ಹಿಂದಿದ್ದವ್ರಿಗೆ ಇದೇ ಥರ ಆಗಬೇಕಲ್ಲ. ಈ ಮನೆಗೆ ಬಂದಾಗ ನಂಗೆ ಲಕ್ವ ಆಗೋಯ್ತು ಅಂತಾನೆ. ಅವ್ರಿಗೆ ಹಿಂದೆ ಇದ್ದವ್ರಿಗೂ ಲಕ್ವ ಆಗಬೇಕಲ್ಲ. ಇವ್ನು ಲಕ್ವಾಗಿ ಹೋದ್ನಲ್ವಾ, ಇವ್ನು ಖಾಲಿ ಮಾಡಿ ಇನ್ನು ಅವ್ರಿಗೂ ಲಕ್ವ ಬರಬೇಕಲ್ಲ, ರಕ್ವ ಕಾಯಿಲೆ ಯಾಕಾಗಲಿಲ್ಲ. ನಾವು ಭಾಳ ವಾಸ್ತು ದೋಷಕ್ಕಿಂತ ನಮ್ಮ ಜಾತಿ ಏನು ಶಾಪ ಪಾಪಗಳಿದೆಯೋ ಆ ದೋಷನ ತಗೊಳ್ಬೇಕು, ಕ್ಲೀನ್ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಆದರೂ ಕೂಡ ಒಬ್ಬ ರಿಯಲ್ ಎಸ್ಟೇಟು 50 ಎಕರೆ ಜಮೀನು ತೊಗೊಂಡ್ಬಿಟ್ಟಿದ್ದಾರಂತೆ. ಲೇಔಟ್ ಮಾಡಬೇಕು, ಸೈಟ್ ಮಾರಬೇಕು ಅಂತ ಇದ್ದೀನಿ. ಅವ್ರಿಗೆ ನನಗೆ ಆಗ್ತಾಯಿಲ್ಲ. 5 ಜನ ಕೇಸ್ ಹಾಕಿದ್ದಾರೆ ಆ ಭೂಮಿ ಮೇಲೆ, ಜಾಗದ ಮೇಲೆ. ಅದಕ್ಕೆ ಈ ವಾಸ್ತು ದೋಷ ಇದೆಯೇನೋ, ನನಗೆ ಈ ಥರ ಆಗಿಬಿಟ್ಟಿದೆ. ಲೋನ್ ತೊಗೊಂಬಂದುಬಿಟ್ಟಿದ್ದೀನಿ ಕಂಡೋರಿಂದ, ಬ್ಯಾಂಕಿಂದ ಲೋನ್ ತೊಗೊಂಬಿಟ್ಟು ಅದ ಮೇಲೆಲ್ಲ ಹಾಕ್ಬಿಟ್ಟಿದ್ದೀನಿ. 50 ಎಕರೆ ಜಮೀನು ಈಗ ನಾನು ಕನ್ವರ್ಟ್ ಮಾಡಿ ಸೈಟ್ ಮಾಡಬೇಕು. 4 ಕೇಸ್ ಇದೆ ಅದ್ರ ಮೇಲೆ, 4 ಜನ ಕೇಸ್ ಹಾಕಿದ್ದಾರೆ. ನನಗೀಗ ಏನು ಮಾಡಲಿ ನಾನು ಅನ್ನೋ ಪ್ರಶ್ನೆ ಬಂದಿದೆ. ಅವ್ರಿಗೆ ಆ ಭೂಮಿ ನಂಗೆ ಬರಲ್ವೇನೋ, ವಾಸ್ತು ದೋಷ ಇರಬೇಕು, ಭೂಮಿ ಇನ್ನೂ ಮನೆಯೇ ಕಟ್ಟಿಲ್ಲ, ಭೂಮಿ ಬರಲ್ವಾ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಅದಕ್ಕೆ ಯಾರಾದರೂ ಆಗಲಿ ಒಂದು ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ, ಹೊಲ ಗದ್ದೆ ತೋಟ ಪರ್ಚೇಸ್ ಮಾಡಬೇಕಾದ್ರೆ ನನ್ನ ಕಡೆಯಿಂದ ನಿಮಗೆ ಇವತ್ತು ಭಾಳ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ನಿಮಗೆ. ಅದಕ್ಕೆ ಮುಂಚೆ ವಾಸ್ತು ದೋಷ ಇದೆಯಾ ಇಲ್ವಾ ಅಂತ ನೀವೇ ಚಿಂತೆ ಮಾಡಬೇಕೀಗ. ವಾಸ್ತು ದೋಷ ಇದ್ದರೆ ಅದನ್ನ ಪರಿಹರಿಸಬೇಕು. ನಮ್ಮ ಜಾತಕದಲ್ಲೇ ದೋಷ ಇತ್ತು ಅಂದರೆ ಅದನ್ನು ಹೇಗೆ ಪರಿಹಾರ ಮಾಡ್ಕೊಂಡು ನಾವು ಮನೆ ಸೈಟು ತೊಗೋಬೇಕು ಅನ್ನೋ ವಿಚಾರನ ನಿಮ್ಗೆ ಹೋಗ್ತಾ ತಿಳಿಸ್ತೀನಿ. ಈಗ ಭೂಮಿನ ನಮ್ಗೆ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು ಫಸ್ಟ್. 50 ಎಕರೆ ಜಮೀನು ತೊಗೊಳ್ಳೋದು ದೊಡ್ಡದಲ್ಲ, 30-40 ಸೈಟ್ ತೊಗೊಳ್ಳೋದು ದೊಡ್ಡದಲ್ಲ, ಯಾರೋ ಲೇಔಟ್ ಮಾಡಿದ ಒಂದು ಸೈಟ್ ತೊಗೊಳ್ಳೋದು ದೊಡ್ಡದಲ್ಲ. ಬರುತ್ತಾ ನನಗೆ ಅದು ಯೋಗ್ಯತೆ ಇದೆ ಕಟ್ಟಕ್ಕೆ ಅಥವಾ ತೊಗೊಳ್ಳಿಕ್ಕೆ ಅನ್ನೋ ವಿಚಾರನ ಚಿಂತನೆ ಮಾಡಬೇಕು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ. ಈ ವಾಸ್ತು ದೋಷ ಅನ್ನೋಕ್ಕಿಂತ ವಾಸ್ತು ಬಗ್ಗೆ ತಿಳ್ಕೊಳ್ಬೇಕು. ವಾಸ್ತು ದೋಷ ಆಮೇಲೆ ನೋಡೋಣ. ವಾಸ್ತು ಅಂದರೆ ಏನು? ಗಾಳಿ, ನೀರು, ಬೆಳಕು, ಈ 3 ಚೆನ್ನಾಗಿದ್ದರೆ ವಾಸ್ತು ಅಂತ ನನ್ನ ಅಭಿಪ್ರಾಯದಲ್ಲಿ. ತ್ರೇತಾಯುಗದಲ್ಲಿ ಇದ್ದಕ್ಕಿದ್ದಾಗ ಒಂದು ದೊಡ್ಡ ಒಂಥರ ಕಪ್ಪುಗಿರೋ ಒಂದು ದೊಡ್ಡ ದೈತ್ಯಾಕಾರದ ಒಂದು ಆಕಾರ ಉತ್ಪತ್ತಿ ಆಯ್ತಂತೆ. ಆ ಆಕಾರ ಉತ್ಪತ್ತಿ ಆಗಿಬಿಟ್ಟು ದೇವತೆಗಳಿರೋ ಜಾಗಕ್ಕೆ ಬರ್ತಂತೆ. ಅದೆಲ್ಲ ದೇವತೆಗಳ ನುಂಗಕ್ಕೆ, ಸುಟ್ಟು ಭಸ್ಮ ಮಾಡಲಿಕ್ಕೆ ಆ ದೈತ್ಯಾಕಾರದ ಕಪ್ಪು ಬಣ್ಣದ ಒಂದು ಆಕೃತಿ ರೂಪ. ದೇವತೆಗಳ ಎದುರ್ಕೊಂಡು ಏನು ಮಾಡ್ತಾರೆ, ಬ್ರಹ್ಮನ ಹತ್ರ ಓಡೋಗ್ಬಿಡ್ತಾರೆ. ಬ್ರಹ್ಮ, ಏನಪ್ಪ ನೀ ಸೃಷ್ಟಿ ಮಾಡೋ ಈ ಜಗತ್ತಿನಲ್ಲಿ, ಇದರಲ್ಲಿ ಈ ಕಪ್ಪುಗಿರೋ ದೊಡ್ಡ ದೈತ್ಯಾಕಾರದ್ದು ಆಕೃತಿ ನಮ್ಮನ್ನೇ ಸುಡೋಕ್ಕೆ, ತಿನ್ನೋಕ್ಕೆ, ನುಂಗಕ್ಕೆ ಬರ್ತಿದೆಯಲ್ಲ, ಏನು ಮಾಡೋದು ಅಂದಾಗ ಬ್ರಹ್ಮ 2 ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾನೆ, ಧ್ಯಾನಿಸ್ತಾನೆ. ಓಹೋ, ಇದು ಟಾಕ್ಸಿನ್, ಇದು ಈ ಜಗತ್ತಿನಲ್ಲಿ ಇರುವಂಥ ಕಲ್ಮಶ, ಈ ಕಲ್ಮಶಗಳೆಲ್ಲ ಸೇರಿ ಒಂದು ರೂಪ ಆಗಿಬಿಟ್ಟಿದೆ. ಆ ರೂಪ ಆಗಿ ಏನು ಬಂದಿದೆ, ನಮ್ಮನ್ನೇ ಇನ್ನೆಲ್ಲಿ ಹೋಗುತ್ತದು, ನಮ್ಮ ಹತ್ರ ಬಂದಿದೆ, ಎಲ್ಲಿ ಜನ ಇದೆಯೋ ಅಲ್ಲಿ ಬಂದಿದೆ ಅಂಥೇಳಿ ಬ್ರಹ್ಮಗೆ ಸೂಚನೆ ಆದಾಗ ದೇವತೆಗಳು ಹೇಳ್ತಾನೆ, ಒಂದು ಕೆಲಸ ಮಾಡಿ, ಆ ದೈತ್ಯಾಕಾರದ ಆಕೃತಿ ಇದೆಯಲ್ಲ ಅದನ್ನು ಉಲ್ಟಾ ಮಾಡಿಸಿ, ಸ್ಟ್ರೈಟಾಗಿ ಬೇಡ, ಅಧೋಮುಖವಾಗಿ ಕೆಳಮುಖವಾಗಿ ಮಲಗಿಸ್ಬಿಟ್ಟು ತುಳಿದ್ಬಿಡಿ ಅತ್ಲಾಗೆ ಅವನ್ನ ಹೇಳ್ತಾ ಇದ್ದೆ.
ಎಲ್ಲರೂ ದೇವತೆಗಳು ಏನು ಮಾಡ್ತಾರೆ, ಅವನ್ನ ಮಲಗಿಸ್ಬಿಟ್ಟು ಬೋರ್ಲ ಮಲಸಿ ಹಾಕಿ ತುಳಿದು ಬಿಡ್ತಾರೆ. ಇವನ್ ಬ್ರಹ್ಮನೂ ತುಳಿದು ಬಿಡ್ತಾರೆ. ಅವನು ಹೋಗಿ ಪಟ್ಟಂತ ಈ ಭೂಮಿಗೆ ಬಂದು ಬೀಳುತ್ತೆ ಆ ವಸ್ತು ಆಕೃತಿ. ಈಶಾನ್ಯ ದಿಕ್ಕಿಗೆ ತಲೆ, ನೈಋತ್ಯಕ್ಕೆ ಕಾಲು ಹಾಕೊಂಡು ಬಿದ್ದೋಗುತ್ತೆ ಆಕೃತಿ. ಮುಖ ಭೂಮಿಗೆ ಟಚ್ ಆಗಿಬಿಡ್ತದೆ. ಅವ್ನು ನೋಡೋದೇ ಇಲ್ಲ, ಯಾರು ತುಳಿದು ಬಿಡಿಸೋದು ಗೊತ್ತೇ ಆಗಲ್ಲ. ಆ ಲೆವೆಲ್ ತುಳಿದು ಬಿಡಿಸಾಕ್ಬಿಡ್ತಾರೆ ದೇವತೆಗಳು, ಬ್ರಹ್ಮ ಎಲ್ಲ. ಈಶಾನ್ಯದಲ್ಲಿ ತಲೆ, ನೈಋತ್ಯದಲ್ಲಿ ಪಾದಗಳು. ಆಗ ಆ ಆಕೃತಿ ಹೇಳುತ್ತೆ, ಏನು ಇಂಥ ಕೆಲಸ ಮಾಡಿಬಿಟ್ರಿ ನೀವೆಲ್ಲ ಸೇರಿ ನಾನು ತುಳಿದು ಬಿಡಿಸ್ಬಿಟ್ರಲ್ಲ ಅಂತಂದಾಗ, ನಾನು ಎಲ್ಲೋ ಇದ್ದು ಇಲ್ಲಿ ಬಂದು ಬಿದ್ದಿದ್ದೀನಲ್ಲ ಅಂದಾಗ, ನೋಡಪ್ಪ ನಿನ್ನ ಜಾಗ ಈ ಭೂಮಿ ಮೇಲೆ ವಾಸ ಮಾಡಿದ ಮೇಲೆ ನಮ್ಮ ಹತ್ರ ಬರಬೇಡ, ದೇವತೆಗಳ ಹತ್ರ ಅಲ್ಲ, ದೇವತೆ ಹತ್ರ ಬರಬೇಡ. ನೀನು ಈ ಜಾಗದಲ್ಲಿ ಇರು, ನಿನಗೊಂದು ಹೆಸರು ಕೊಡ್ತೀವಿ, ಈ ಜಾಗ ಇನ್ಮೇಲಿದೆ ನೀನು ವಾಸ್ತು ಪುರುಷ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಬ್ರಹ್ಮದೇವರು. ಯಾರೇ ಈ ಭೂಮಿಯಲ್ಲಿ ವಾಸ ಮಾಡಬೇಕಾದ್ರೆ, ಮನೆ ಆಗಲಿ, ಸೈಟ್ ಆಗಲಿ, ಏನೇ ಆಗಲಿ, ಭೂಮಿ, ಹೊಲ, ಗದ್ದೆ, ತೋಟ ಏನೇ ಮಾಡಬೇಕಾದ್ರೂ ಮೊದಲು ನಿನ್ನನ್ನು ಪರ್ಮಿಷನ್ ತಗೋಬೇಕು, ಪೂಜೆ ಮಾಡಬೇಕು, ಆಮೇಲೆ ಅವರು ನಿನ್ನ ಮೇಲೆ ಸುಖ ಪಡಲಿ ಅಂತ ಹೇಳಿ ಬ್ರಹ್ಮರ ಆಶೀರ್ವಾದ ಮಾಡ್ತಾರೆ. ಈ ರೀತಿ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಅವನು ಎಲ್ಲೋ ಇರಬೇಕಾದವನು ಇಲ್ಲಿ ಬಂದ. ಆ ವಾಸ್ತು ಅನ್ನೋದು ಭೂಮಿಗೆ ಒಂದು ಆಕಾರ, ಭೂಮಿಗೆ ಒಂದು ಶೇಪ್ ಬಂತು. ಆ ಶೇಪನ್ನು ನಾವು ಹಂಚ್ಕೋತೀವಿ. 30-40 ಸೈಟು, 40-60 ಸೈಟು, ಒಂದು 100x100, ಇದು ತೋಟ, ಇದು ಹೊಲ, ಇದು ಗದ್ದೆ, ಸಿನಿಮಾ ಥಿಯೇಟ್ರು, ಲಾಡ್ಜು, ಹೋಟೆಲು, ಮನೆ, ದೇವಸ್ಥಾನ ಅಂಥೇಳಿ ನಾವು ಅದನ್ನು ಮಾಡ್ಕೋತೀವಿ. ಹೆಂಗೆ ಬೇಕೋ ಹಾಗೆ. ಒಂದು ಬರ್ತ್ಡೇ ಕೇಕ್ ಹೆಂಗೆ ಕಟ್ ಮಾಡ್ತೀವೋ ಹಾಗೆ ಈ ವಾಸ್ತು ಪುರುಷನ ನಾವು ಅವನನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ವಾಸ್ತುವನ್ನು ಒಂದು ಹಿನ್ನೆಲೆ, ಪುರಾತನ ಕಥೆ. ನಮ್ಮ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ವಾಸ್ತುನೇ ಇಲ್ಲ. ಯಾಕೆಂದರೆ ದೇವತೆಗಳು ಭೂಮಿಯಲ್ಲಿ ವಾಸನೆ ಮಾಡ್ತಿರಲಿಲ್ಲ, ಎಲ್ಲರೂ ಒಟ್ಟಿಗೆ ಇದ್ದರು, ಪ್ರಜೆಗಳು ದೇವತೆಗಳೆಲ್ಲ. ವಾಸ್ತುದೋಷ ಇಲ್ಲ. ತ್ರೇತಾಯುಗದಲ್ಲಿ ಇದು ಶುರುವಾಯಿತು ವಾಸ್ತು ಅನ್ನೋದು, ಅಲ್ಲಿವರೆಗೆ ಇರಲಿಲ್ಲ. ಇದು ನಾನು ಕಂಡಂಥ ಅನುಭವ. ಇದು ರಾಜವಲ್ಲಭ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಇದು ಬರುತ್ತಿದ್ದಲ್ಲ ಕೆಲವುದೆಲ್ಲ. ವಾಸ್ತು ರತ್ನಾಕರ ಅನ್ನೋ ಒಂದು ಕೆಲವು ಕಡೆ ಇದ್ರ ಬಗ್ಗೆ ಮಾತಾಡ್ತಾರೆ. ಈಗ 50 ಎಕರೆ ಜಮೀನು ತೊಗೊಂಡಿದ್ದಾರೆ. ಈಗ ಒಂದು ಸೈಟ್ ತೊಗೊಳ್ಳಿ, ಒಂದು ಮನೆ ತಗೊಳ್ಳಿ, ಒಂದು ಹೊಲ ತಗೊಳ್ಳಿ, ಯಾವುದನ್ನೇ ತಗೊಳ್ಳಿ, ಇದು ಯಾವುದು ನಮ್ಮದಲ್ಲ, ಭೂಮಿದು. ಈ ಭೂಮಿಲಿ ಇರುವಂಥ ವಸ್ತುಗೆ ನಾವಿರೋ ತನಕ ನಮ್ಮ ಹೆಸರು ರಿಜಿಸ್ಟರ್ ಆಗುತ್ತೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆಗ ನಂದು ಅಂತ ಹೇಳ್ತೀವಿ. ಇದೆಲ್ಲ ಭಗವಂತನ ಆಸ್ತಿ. ಭೂಮಿ ವರಹಸ್ವಾಮಿಯ ಆಸ್ತಿ, ಭೂದೇವಿ ಈ ಆಸ್ತಿ. ಅದರಿಂದ ಅವಳನ್ನು ನಾವು ಶೇರ್ ಮಾಡ್ಕೋತೀವಿ, ಲೀಸಿಗೆ ತೊಗೋತೀವಿ. 100 ಇಯರ್ಸ್ಗೋ, 200 ಇಯರ್ಸ್ಗೋ, ಒಂದು 500 ವರ್ಷಕ್ಕೋ. ನಮ್ಮ ತಾತ 500 ವರ್ಷಕ್ಕೆ ಒಂದು ಅರಮನೆ ಕಟ್ಟಿದ್ದ ಅಂತ ಇಟ್ಕೊಳ್ಳಿ. ನಮ್ಮ ಮುತ್ತಾತನ ಕಾಲದ ಅರಮನೆ ಇತ್ತು, ಅದು ನಾವು ಯೂಸ್ ಮಾಡ್ಕೊಂಬರ್ತಿದ್ವಿ. ಪ್ರಳಯ ಆದಮೇಲೆ ಅದು ಹೊಟ್ಟೋಗುತ್ತೆ, ಇಲ್ಲಿ ಇನ್ಯಾವುದೋ ರೂಪದಲ್ಲಿ ಹೊಟ್ಟೋಗುತ್ತೆ. ಅದು ಜೀರ್ಣ ಆಯಿತು ಅಂದಾಗ ಕಳ್ಕೊಂಡ್ಬಿಡ್ತೀವಿ. ಜೀರ್ಣ ವಾಸ್ತು ಅಂತ ಕರೀತಾರೆ. ಹಾಗೆ ಇವತ್ತಿನ ಒಂದು ಲೌಕಿಕ ಜೀವನದಲ್ಲಿ ಜಾತಕ ಇಲ್ಲ ನನ್ನ ಹತ್ರ, ಅದು ಮನೆಗೆ ಬಂದ ಮೇಲೆ ಹಿಂಗಾಯಿತು ಅಂತಾರೆ. ಮನೆ ಒಳಗೆ ಏನೂ ಆಗಲ್ಲ. ನನ್ನ ಪ್ರಕಾರ ಮನೆ ಒಳಗೆ 10% ನಿಮ್ಗೆ ಇನ್ಫ್ಲುಯೆನ್ಸ್ ಆಗೋದು, ಇನ್ನು 90% ನಿಮ್ಮ ಪೂರ್ವಜನ ಕರ್ಮ, ನೀವು ಮಾಡಿರೋ ಜಾತಕದ ದೋಷ, ನಿಮ್ಮ ಅಪ್ಪ ಅಮ್ಮನ ಶಾಪ, ನಿಮ್ಮ ಪೂರ್ವಜನ ಶಾಪ. ಈ ಜನ್ಮದ ಕಂಡು ಇವ್ರಿಗೆಲ್ಲ ಹೊಟ್ಟೆ ಉರಿಸಿ ಕಣ್ಣೀರು ಹಾಕಿ ದುಃಖ ಕೊಟ್ಟಿರ್ತೀವಲ್ಲ, ಅದು ಶಾಪ ಆ ಮನೇಲಿ ನಡೀತದೆ. ವಾಸ್ತು ದೋಷದಲ್ಲ ಅದು. ಭೂಮಿಲಿ ದೋಷ ಇದೆ ಅಂದರೆ ಆ ಭಗವಂತನಲ್ಲಿ ದೋಷ ಇದೆ ಅಂತ ಅರ್ಥ. ಆ ಬ್ರಹ್ಮನಲ್ಲಿ ದೋಷ ಇದೆ, ಸರಿಯಾಗಿ ಸೃಷ್ಟಿ ಮಾಡಿಲ್ಲ ಅಂತ ಆಯಿತು. ಬ್ರಹ್ಮನಲ್ಲಿ ದೋಷ ಇದೆ ಅಂದರೆ ಕೆಟ್ಟ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ, ಅಲ್ಲಿ ದೋಷ ಅಂತ. ಅವನಲ್ಲಿ ದೋಷ ಇಲ್ಲ, ಭೂಮಿಲಿ ದೋಷ ಇಲ್ಲ. ದೋಷ ಇರೋದು ನಮ್ಮ ಜಾತಕದಲ್ಲಿ, ನಮ್ಮ ಹಣೆ ಬರದಲ್ಲಿ ಇರೋದು ದೋಷ. ಈ ಥರ ಚಿಂತನೆಯನ್ನು ಮಾಡಬೇಕು, ಪಾಸಿಟಿವ್ ಆಗಿ ತಗೋಬೇಕು. ಹೀಗಾಗಿ ಈ ಒಂದು ವಾಸ್ತು ಬಗ್ಗೆ ನಾನು ಭಾಳಷ್ಟು ಮಾಡಿದ್ದೀನಿ ಈಗಾಗಲೇ. ಆದರೂ ಇವರೊಬ್ಬರು ಪಾಪ ಕೇಳಿದ್ದಾರೆ, ನಾನು ಜಮೀನು ತೊಗೋಬೇಕು, ಕೇಸ್ ಹಾಕಿದ್ದಾರೆ. 5 ಜನನೋ 4 ಜನ ಕೇಸ್ ಹಾಕಿದ್ದಾರಂತೆ. ಈಗ ಹೆಂಗೆ ಬಿಡಿಸ್ಕೊಳ್ಳೋದು, ಹೇಗೆ ಕಟ್ಲಾ ಬೇಡ, ಸೈಟ್ ತೊಗೊಳ್ಳ ಮಾಡಲ್ವಾ, ಕನ್ವರ್ಟ್ ಮಾಡಿಬಿಟ್ಟು ನಾನು ಗ್ರೀನ್ಲ್ಯಾಂಡ್ನ ಕನ್ವರ್ಟ್ ಮಾಡಿ 30-40, 40-60, 80-40 ಈ ಥರದ್ದೆಲ್ಲ ಸೈಟ್ಸ್ ಮಾಡಬೇಕು ಅಂತ ಇದ್ದೀನಿ. ಸೈಟ್ ಮಾಡ್ಬೋದಾ, ಆಗುತ್ತಾ ಇಲ್ವ ಅಂತ ಕೇಳಿದ್ದಾರೆ. ನಾನು ಯಾವುದೇ ಜಮೀನನ್ನು, ಸೈಟನ್ನು, ನಾನು ಇವತ್ತು ಮಾತಾಡ್ತಿರೋದು ಜಮೀನು ಬಗ್ಗೆ, ಭೂಮಿ ಬಗ್ಗೆ ಮನೆ ಬಗ್ಗೆ ಅಲ್ಲ. ಇವತ್ತು ಎಪಿಸೋಡ್ನಲ್ಲಿ ಮನೆ ಬಗ್ಗೆ ಮಾತಾಡಲ್ಲ. ಭೂಮಿ, ಅದು ಹೊಲ ಇರ್ಬೋದು,
ಗದ್ದೆ ಇರ್ಬೋದು, ಫಾರ್ಮ್ ಹೌಸ್ ಇರ್ಬೋದು, ತೋಟ ಇರ್ಬೋದು, ಅಥವಾ ನಿಮ್ಮ ಮನೆ ಕಟ್ಟೋದು ಸೈಟು, ಇವನ್ ಪಾರ್ಕ್ ಇರ್ಬೋದು. ದೇವಸ್ಥಾನ ಕಟ್ಟೋಕ್ಕೆ ಅಂತ ಹೋಗ್ತಾರೆ ಕೆಲವರು. ದೇವಸ್ಥಾನ ಕಟ್ಟೋಕ್ಕೆ ಮುಂಚೆ ಭೂಮಿ ಚೆಕ್ ಮಾಡಬೇಕು ನೀವು, ಇಲ್ಲಿ ದೇವಸ್ಥಾನ ಆಗೋಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅಂತ. ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ನೀವು ಭೂಮಿ ಪರ್ಚೇಸ್ ಮಾಡಿ, ಇಲ್ಲ ಸುಮ್ಮನೆ ಹಾಕ್ಬಿಟ್ಟು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ನೆಮ್ಮದಿ ಇಲ್ಲ, ಆರೋಗ್ಯ ಹಾಳು, ಎಲ್ಲ ಹಾಳಾಗಿ ಒಂಥರ ಯಾಕಾದ್ರೂ ಬದುಕಿದ್ದೀವಪ್ಪ ಅನಿಸೋ ಮಟ್ಟಿಗೆ ತಂದಿಟ್ಬಿಡುತ್ತೆ ಒಂದೊಂದು ಭೂಮಿ ಪವರು. ಯಾರೇ ಆಗಲಿ ಸೈಟ್ ತೊಗೊಳಕ್ಕೆ ಮುಂಚೆ, ಜಮೀನು ತೊಗೊಳಕ್ಕೆ ಮುಂಚೆ, ಇದು ಭೂಮಿ ಮನೆಯಲ್ಲ, ಕಟ್ಟಿರೋ ಮನೆ ಬಗ್ಗೆ ಮಾತಾಡ್ತಿಲ್ಲ ನಾನು. ಸೈಟ್ ತೊಗೊಳಕ್ಕೆ ಮುಂಚೆ ಕಟ್ಟಿರೋ ಮನೆ ತೊಗೊಳ್ಬೇಕು ಅನ್ನೋದಾಗಿದ್ದರೆ ಆ ಮನೆಯಲ್ಲಿ ಸುತ್ತಲೂ ಜಾಗ ಬಿಟ್ಟಿರಬೇಕು. ಭೂಮಿ ಓಕೆ ಓಪನ್ ಆಗಿರ್ತದೆ, ಮನೆ, ಹೊಲ, ಗದ್ದೆ, ತೋಟ ಎಲ್ಲ ಓಕೆ. ಈಗ ಮಧ್ಯದ ಮನೆ ಸುತ್ತಲೂ ಕಾಂಪೌಂಡಲ್ಲಿ ಹಿತ್ತಲು ಅಥವಾ ಗಾರ್ಡನ್ ಮಾಡ್ಕೊಂಡಿರ್ತಾರೆ, ಆಗಿದ್ರೂ ಪರವಾಗಿಲ್ಲ. ನಮಗೆ ಭೂಮಿ ಟೆಸ್ಟ್ ಮಾಡೋಕ್ಕಷ್ಟು ಅವಕಾಶ ಇರಬೇಕು ಆ ಜಾಗದಲ್ಲಿ. ಈಗ ಭೂಮಿನ ಪರೀಕ್ಷೆ ಮಾಡಬೇಕಾದ್ರೆ 4 ಇದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಭೂಮಿ ಅಂತ. ಬ್ರಾಹ್ಮಣ ಭೂಮಿ ಅಂತಂದರೆ ಬಿಳಿ ಬಣ್ಣದ್ದು, ಶ್ವೇತವರ್ಣದ್ದು ಇರ್ತದೆ. ಅದು ಆ ಮಣ್ಣು ಬೆಳ್ಳಿಗಿರ್ತದೆ. ಅದನ್ನು ಮೂಸಿದ್ರೆ ಈ ಗಂಧ ಸ್ಮೆಲ್, ಸುಗಂಧವಾಗಿ ಬರುತ್ತೆ. ಬೇಕಾದ್ರೆ ಅದೊಂದು ಚೂರು ಪುಡಿನ ಮಣ್ಣನ್ನು ಎಲ್ಲ ಕ್ಲೀನಾಗಿ ಅಂದ್ಬಿಟ್ಟು ಕಲ್ಲೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಸಿಹಿ ಇರುತ್ತೆ. ಯಾವ ಭೂಮಿ ಬೆಳ್ಳಗಿರುತ್ತೋ, ಬಿಳಿ ಬಣ್ಣ ಇರುತ್ತೋ, ತೊಗೊಂಡು ಮೂಸಿದಾಗ ಘಮ್ ಅಂತ ಸ್ಮೆಲ್ ಬರುತ್ತೋ, ಒಂಚೂರು ಬಾಯಿಗೆ ಹಾಕಿದ್ರೆ ಸಿಹಿ ಆಗುತ್ತೋ, ಅಥವಾ ಒಂದು ಅರ್ಧ ಗ್ಲಾಸ್ ನೀರಿಗೆ ಒಂದು ಚುಟುಕಿ ಮಣ್ಣನ್ನು ಹಾಕ್ಬಿಟ್ಟು ಕುಡಿದಾಗ ಆ ನೀರು ಸಿಹಿ ಇರುತ್ತೋ, ಅದು ಬ್ರಾಹ್ಮಣ ಭೂಮಿ ಅಂತ ಆಯಿತು. ಅಂಥ ಭೂಮಿ ಬ್ರಾಹ್ಮಣ ಭೂಮಿ ಅಂತ ಆಯಿತು. ಅಲ್ಲಿ ದರ್ಬೆ, ಕುಶ ಅಂತ ಹೇಳ್ತಾರೆ, ದರ್ಬೆ ಬೆಳೆಯುತ್ತೆ. ಯಾವ ಭೂಮಿಲಿ ದರ್ಬೆ ಇಳುತ್ತೋ ಆ ದರ್ಬೆ ಬೆಳೆದಿರೋ ಭೂಮಿ ಮನೆ ಕಟ್ಟಕ್ಕೆ ಯೋಗ್ಯ ಇದೆ, ಸಿನಿಮಾ ಥಿಯೇಟ್ರು ಏನು ಬೇಕಾದ್ರೆ ಮಾಡಲಿಕ್ಕೂ ಕಟ್ಟಕ್ಕೆ ಯೋಗ್ಯ ಇದೆ ಅಂತ ತಿಳ್ಕೋಬೇಕು ಅಂತ. ಈಗ ಕ್ಷತ್ರಿಯ ಬಣ್ಣದ ಭೂಮಿ. ಕ್ಷತ್ರಿಯ ಅಂದ ತಕ್ಷಣ ಕೆಂಪಗಿರುತ್ತೆ, ಕೆಮ್ಮಣ್ಣು, ರಕ್ತದ ಕಲರ್ ಇರ್ತದೆ, ಕೆಮ್ಮಣ್ಣು. ಅದನ್ನು ತೊಗೊಂಡು ಮೂಸಿದ್ರೆ ರಕ್ತ, ನಮ್ಮ ರಕ್ತದಲ್ಲಿ ಏನು ಸ್ಮೆಲ್ ಇದೆಯೋ ಅದೇ ಥರ ಬರ್ತದೆ ರಕ್ತ. ಈಗ ಗಾಯ ಇದ್ದಂಗೆ ಅಂದಾಗ ಮೂಸ ರಕ್ತದಲ್ಲಿ ಏನು ಸ್ಮೆಲ್ ಬರುತ್ತೋ ಹಾಗೆ ಆ ಮಣ್ಣಲ್ಲಿ ರಕ್ತದ ವಾಸನೆ ಬರ್ತದೆ. ಆ ರಕ್ತದ ವಾಸನೆ ಬಂದು ಸ್ವಲ್ಪ ಬೇಕಾದ್ರೆ ಟೇಸ್ಟ್ ನೋಡ್ರೆ ಒಗರು ಇರ್ತದೆ ಆ ಮಣ್ಣು. ಅಂಥ ಭೂಮಿಗೆ ಕ್ಷತ್ರಿಯ ಅಂತ ಹೇಳ್ತಾರೆ. ಅಲ್ಲಿ ಎತ್ತರವಾಗಿರುವಂಥ ಹುಲ್ಲು ಬೆಳ್ಕೊಂಬಿಟ್ಟಿರ್ತದೆ. ಹುಲ್ಲು ಎತ್ತರವಾಗಿರೋ ಗರ್ಕೆ ಹುಲ್ಲು ಬೆಳೆದಿರ್ತದೆ, ಇಷ್ಟು ದೊಡ್ಡ ಗರ್ಕೆ, ಅದು ಕ್ಷತ್ರಿಯ ಭೂಮಿ. ಅಲ್ಲಿ ನಾವು ಮನೆ ಕಟ್ಬೋದು, ಏನು ಬೇಕಾದ್ರೆ ಕಟ್ಕೋಬೋದು ಭೂಮಿ ನೋಡಿ. ಇನ್ನೊಂದು ಥರ ಭೂಮಿ ಇದೆ, ವೈಶ್ಯ ಅಂತೇಳಿ. ಅಲ್ಲಿ ಏನಂತಂದರೆ ಹಳದಿ ಥರ ಇರ್ತದೆ. ಅದು ಕೆಂಪು ಅಲ್ಲ, ಬಿಳಿನೂ ಇಲ್ಲ, ಸ್ವಲ್ಪ ಹಳದಿ ಬಣ್ಣದ ಕಲರ್ ಇರ್ತದೆ. ಅದನ್ನು ತೊಗೊಂಡು ಮೂಸಿ ನೋಡಿದಾಗ ಒಂಥರ ಜೇನು ಸ್ಮೆಲ್ಲು, ಜೇನು ಸ್ಮೆಲ್ ಇರ್ತದೆ. ಒಂಚೂರು ಬಾಯಿಗೆ ಹಾಕಿದ್ರೆ ಹುಳಿ ಇರ್ತದೆ, ಹುಣಸೆ ಹಣ್ಣು ಥರ ಹುಳಿ, ನಿಂಬೆಹಣ್ಣು ಥರ. ಅದು ವೈಶ್ಯ. ಅದು ಹಣ್ಣುಗಳು, ಹೂಗಳೆಲ್ಲ ಬೆಳೆದಿರ್ತದಲ್ಲಿ, ದೊಡ್ಡ ಬಳ್ಳಿಗಳೆಲ್ಲ ಬೆಳ್ಕೊಂಡಿರ್ತದೆ ಅಂಥ ಭೂಮಿಯಲ್ಲಿ. ಅದು ವೈಶ್ಯ. ಆ ವೈಶ್ಯ ಜಾತಿಯವ್ರು ತೊಗೊಂಡ್ರೆ ಬಹಳ ಒಳ್ಳೆಯದು. ವೈಶ್ಯ ಸಂದೇನು ವ್ಯಾಪಾರಸ್ಥರು ಅಂಥ ಭೂಮಿ ತೊಗೋಬೇಕು. ಈ MLAಗಳು, MP ಗಳು, ಜನನಾಯಕರು ಅಂಥವ್ರು ಕ್ಷತ್ರಿಯ ಭೂಮಿ ತೊಗೋಬೇಕು. ಬ್ರಾಹ್ಮಣ ಅಂದ್ರೇನು? ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ. ಇಲ್ಲಿ ಜಪ, ತಪ, ಪೂಜೆ, ಪುರಸ್ಕಾರ, ದಾನ, ಧರ್ಮ, ಜನಗಳಿಗೆ ಒಳ್ಳೆಯದಾಗಂತ ಆಶೀರ್ವಾದ ಮಾಡುವಂಥವನು ಅಂಥವನು ಬ್ರಾಹ್ಮಣ. ಅಂಥವನು ಬಿಳಿ ಬಣ್ಣದ ಭೂಮಿ ತೊಗೋಬೇಕು. ಇನ್ನೊಂದಿದೆ ಭೂಮಿ, ಶೂದ್ರ ಭೂಮಿ ಅಂತ. ಶೂದ್ರ ಅಂದರೆ ಕಪ್ಪು ಕಲರ್ ಬಣ್ಣ ಭೂಮಿ. ಅದು ಆ ಭೂಮಿ ಮಣ್ಣು ತೊಗೊಂಡ್ರೆ ಒಂಥರ ಹೆಂಡ ಕುಡಿದಿದ್ದು ವಾಸನೆ ಬರ್ತಲ್ಲ, ಈ ಕುಡುಕರು ಪಕ್ಕ ಕೂತಾಗ ಸ್ಮೆಲ್ ಬರ್ತಲ್ಲ, ಈ ಡ್ರಿಂಕ್ಸ್ ಸ್ಮೆಲ್ಲು ಹಂಗೆ ಬರುತ್ತೆ ಆ ಮಣ್ಣನ್ನು ಮೂಸಿದಾಗ. ಅದೊಂಚೂರು ಬಾಯಿಗೆ ಹಾಕಿದ್ರೆ ಸಾಕು, ಕಹಿ ಅಂತದೆ. ಯಾವ ಮಣ್ಣು ಕಪ್ಪಗಿರುತ್ತೋ ಅದು ತೊಗೊಂಡು ಮೂಸಿ ನೋಡಿದಾಗ ಡ್ರಿಂಕ್ಸ್ ವಾಸನೆ ಬರ್ತದೋ, ಅದೊಂಚೂರು ತಿಂದಾಗ ಒಂಥರ ಕಹಿ ಬರುತ್ತೋ, ಮತ್ತು ಅಲ್ಲೆಲ್ಲ ಹುತ್ತಗಳು, ಇದು ಒಂಥರ ಒಣ ಹುಲ್ಲುಗಳು, ಮುಳ್ಳು, ಗೊಬ್ಬಳಿ ಮುಳ್ಳು, ಈ ಥರದೆಲ್ಲ ಬೇಡದವ್ರದೇ ಉಪಯೋಗಕ್ಕೆ ಬರೆದಂಥ ಎಲ್ಲ ಬೆಳ್ಕೊಂಡಿರ್ತದೆ. ಅಂಥ ಭೂಮಿ ಶೂದ್ರ ಭೂಮಿ. ಅಂಥವರು ಶೂದ್ರರು ಅದನ್ನು ತೊಗೊಂಡು ಮನೆ ಕಟ್ಟಿದ್ರೆ ಒಳ್ಳೆಯದು, ವ್ಯವಸಾಯ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯಾವುದಾದ್ರೂ ನಮ್ಮ
ವರ್ಣ ಇಲ್ಲಿ ಜಾತಿ ಬಗ್ಗೆ ಹೇಳ್ತಿಲ್ಲ, ವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ವೆರೈಟಿ ಭೂಮಿ ಬಗ್ಗೆ ಜಗತ್ತಿನಲ್ಲಿದೆ. ಅದೇ ಥರ ದ್ವೀಪಗಳು ಐಲ್ಯಾಂಡ್ಗಳಿವೆ. ಈ ರೀತಿ ಭೂಮಿನ ಟೆಸ್ಟ್ ಮಾಡಿ ಆಮೇಲೆ ನೀವು ಅದನ್ನು ತೊಗೋಬೇಕು. ಈಗ ವೈಶ್ಯಾಸು ಏನು ಹೇಳಿದೆ, ಹಳದಿ ಬಣ್ಣದ ಭೂಮಿ ಇತ್ತು ಅಂದರೆ ಅವನೆಂಥ ಬಡವನಾಗಿಲ್ಲ ಆ ಭೂಮಿ ತೊಗೊಂಡ್ರೆ ರಾಜನಾಗ್ಬಿಡ್ತಾನೆ. ಅಲ್ಲಿ ಹಣ್ಣು ಹಪ್ಪಳಗಳು ಹಣ್ಣುಗಳು ಹೂಗಳೆಲ್ಲ ಬೆಳೀತಿರ್ತದೆ. ಅದು ಮೂಸು ನೋಡಿದಾಗ ಜೇನುತುಪ್ಪ ಥರ ಸ್ಮೆಲ್ ಬರುತ್ತೆ, ಬಾಯಿಗೆ ಹಾಕಿದ್ರೆ ಹುಳಿ ಥರ ಕಾಣುತ್ತೆ. ಇಂಥ ಭೂಮಿ ವ್ಯಾಪಾರಸ್ಥರಿಗೆ ಅದು ಭಾಳ ವಿಶೇಷತೆ. ಈ ಥರ ಇವರು 50 ಎಕರೆ ಜಮೀನು ತೊಗೊಂಡಿರೋರು ಯಾರು ನೋಡಿಲ್ಲ, ನನ್ನ ಆಚಾರ ವಿಚಾರ ಏನಿದೆಯೋ ಅದು ನಮ್ಮ ವರ್ಣ. ಒಬ್ಬ ಬೀದಿ ಕಸ ಗುಡಿಸೋನು, ಕ್ಲೀನ್ ಮಾಡೋನು, ದಿನನಿತ್ಯ ಪೂಜೆ ಜಪ ತಪ ಧ್ಯಾನ, ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡುವಂಥವನು, ಎಲ್ರಿಗೂ ಸುಖ ಕೊಡುವಂಥ ಕೇಳುವಂಥವನು, ಸದಾ ಎಲ್ಲರ ಹತ್ರನೂ ಚೆನ್ನಾಗಿರೋನು, ಜಾತಿ ಭೇದ ಧರ್ಮ ಭೇದ ಲಿಂಗ ಭೇದ ಯಾವುದೂ ಮಾಡ್ದೇ ಇರುವಂಥವನು ಬ್ರಾಹ್ಮಣ ಅಂತಾರೆ. ಅಂಥವನು ಯಾವ ಭೂಮಿನಾರು ಆ ಥರದಲ್ಲಿ ತೊಗೋಬೇಕು ಅಂತ ಹೇಳ್ತಾರೆ. ಅದರಿಂದ ಈ ಒಂದು ಕಿರು ಪರಿಚಯ ನಿಮ್ಗೆ ಹೇಳಿದ್ದೀನಿ. ನಾಳೆಯಿಂದ ಕೆಲವು ಇನ್ನೂ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ನೋಡ್ಬೋದು. ಆಮೇಲೆ ನಮಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ www.lakshmisrinivas.in ಅಂತ, ಅದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ, ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಕೆಲವರಿಗೆ ಕ್ಯಾನ್ಸರು ಲಕ್ವಾ ಪಿಟ್ಸು ಏನೇನೋ ರೋಗಗಳಿರ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದನ್ನು ನೋಡಿ ನಿಮಗೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ವಾಸ್ತುದ ಬಗ್ಗೆ ವಿಶೇಷ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.